ನಮಸ್ಕಾರ. ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ ಚಿನ್ನದ ಬೆಲೆ ಯಾವಾಗ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಕಮ್ಮಿ ಆಗುವಂತ ಯಾವ್ದು ಲಕ್ಷಣಗಳಂತೂ ಖಂಡಿತವಾಗ್ಲೂ ಇಲ್ಲ. ಚಿನ್ನ ಕಮ್ಮಿ ಆಗುತ್ತೆ, ನಾನು ಖರೀದಿ ಮಾಡ್ಬೋದಾ ಅಂತ ಏನಾದ್ರೂ ಪ್ಲಾನ್ ಮಾಡ್ತಿದ್ರೆ ಸದ್ಯದ ಮಟ್ಟದಲ್ಲಿ ಚಿನ್ನದ ಬೆಲೆ ಕಮ್ಮಿ ಆಗೋ ಲಕ್ಷಣಗಳು ಇಲ್ಲ. ಸೊ ಏಪ್ರಿಲ್ ನಂತರ ನಿಮಗೆ ಚಿನ್ನದ ಬೆಲೆ ಕಮ್ಮಿ ಆಗಬಹುದು, ಬಟ್ ಅಲ್ಲಿ ತನಕನೂ ನಿಮಗೆ ಚಿನ್ನದ ಬೆಲೆಯಲ್ಲಿ ಏರಿಕೆ ಆಗ್ತಾನೆ ಇರುತ್ತೆ. ಇವತ್ತು ಸಹ ಎಂದಿನಂತೆ ಯಥಾಸ್ಥಿತಿ ಚಿನ್ನದ ಬೆಲೆ ಏರಿಕೆ ಆಗಿದೆ. ನಿನ್ನೆ ಏನೋ ಸ್ವಲ್ಪ ಸುಧಾರಿಸ್ಕೊಂಡ್ರಿ, ಓಕೆ ಒಂದು ಕಾನ್ಸ್ಟೆಂಟ್ ಆಗಿತ್ತಲ್ಲಪ್ಪ ಹೋಗ್ಲಿ ಬಿಡು ಅಂತ ನಾನು ನೆನ್ನೆ ಹೇಳ್ದೆ ನಿಮಗೆ ವಿಡಿಯೋ ಮಾಡ್ಬೇಕಾದ್ರೇನೆ. ನೋಡಿ ಇವತ್ತು ಖುಷಿ ಪಡ್ಬೋದು, ಬಟ್ ನಾಳೆ ಇದೇ ತರ ಇರೋದಿಲ್ಲ, ಏನ್ ಬೇಕಾದ್ರೂ ಆಗ್ಬೋದು ಚಿನ್ನದ ಬೆಲೆ ಅಂತ ಹೇಳ್ಬಿಟ್ಟು ಹೇಳಿರೋ ಹಾಗೇನೆ ಈಗ ಸಮಸ್ಯೆ ಕ್ರಿಯೇಟ್ ಆಗಿದೆ. ಚಿನ್ನದ ಬೆಲೆ ಇವತ್ತು ಏರಿಕೆ ಆಗಿದೆ, ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗಿರುವಂತದ್ದು. ಸೊ ಹಾಗಾದ್ರೆ ಇವತ್ತು ಎಷ್ಟಾಗಿದೆ ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋನ ನೋಡಿ, ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 22 ಕ್ಯಾರೆಟ್ ಚಿನ್ನ ಇವತ್ತು 1 ಗ್ರಾಮ್ಗೆ 8,055 ರೂಪಾಯಿ ಆಗಿದೆ. ನೆನೆ 8,005 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 80,550 ರೂಪಾಯಿ, ನೆನೆ 80,050 ರೂಪಾಯಿ. ನಿನ್ನೆಗೂ ಇವತ್ತಿಗೂ ನಿಮಗೆ 22 ಕ್ಯಾರೆಟ್ ಚಿನ್ನದಲ್ಲಿ 50 ರೂಪಾಯಿ ಬೆಲೆ ಏರಿಕೆ ಆಗಿದೆ 1 ಗ್ರಾಮ್ಗೆ. 10 ಗ್ರಾಮಿನ ಚಿನ್ನಕ್ಕೆ 500 ರೂಪಾಯಿ ಜಾಸ್ತಿ ಆಗಿರುವಂತದ್ದು. ಸೊ ನಮಗೆ 8,000 ಇನ್ನ 8,000ಕ್ಕಿಂತ ಒಳಗಡೆ ನಿಮ್ಗೆ ಕಮ್ಮಿ ಆಗಲ್ಲ, 8,000 ಮೇಲೇನೆ ನಿಮ್ಗೆ ಪ್ರೈಸಿಂಗ್ ಹೋಗುವಂತದ್ದು. ಇಫ್ ಇನ್ ಕೇಸ್ ಏನಾದ್ರೂ ಕಮ್ಮಿ ಆಯ್ತು ಅಂದ್ರೆ 5 ರೂಪಾಯಿ 10 ರೂಪಾಯಲ್ಲಿ ಕಮ್ಮಿ ಆಗುತ್ತೆ. ಬಿಟ್ಟು 7,500 7,900 800ಗೆ ಹೋಗುತ್ತೆ ಅನ್ನೋದೆಲ್ಲ ಭ್ರಮೆ ಬಿಟ್ಬಿಡ್ಬೇಕು. ಇವಾಗ ಏನೇ ಮಾತಾಡಿದ್ರು ಚಿನ್ನ 8,000 ರೂಪಾಯಿ ಮೇಲೇನೆ ಹೋಗಿರುವಂತದ್ದು ಮಾರ್ಕೆಟ್. ಸೊ ರೆಕಾರ್ಡ್ ನ ಬ್ರೇಕ್ ಮಾಡಿದೆ, 8,000 ರೂಪಾಯಿ ಮೇಲೆ ಹೋಗಿರುವಂತದ್ದು. ಸೊ ಇಷ್ಟು ಪ್ರೈಸ್ ಏರಿಕೆ ಆಗಿರೋದು ಫಸ್ಟ್ ಟೈಮ್ ನಮ್ಮ ಭಾರತದಲ್ಲಿ, ಇಡೀ ಭಾರತದಲ್ಲಿ ಪ್ರೈಸ್ ಜಾಸ್ತಿ ಆಗಿದೆ. ಸೊ ನಿನ್ನೆಗೂ ಇವತ್ತಿಗೂ 50 ರೂಪಾಯಿ ಏರಿಕೆ ಆಗಿದೆ. ನೆಕ್ಸ್ಟ್ 24 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ ಇವತ್ತು 8,458 ರೂಪಾಯಿ ಇದೆ. ನೆನೆ 8,405 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ ನಿಮಗೆ 84,580 ರೂಪಾಯಿ ಇದೆ. ನಿನ್ನೆ 84,050 ರೂಪಾಯಿ ಇತ್ತು. ನಿಮಗೆ 24 ಕ್ಯಾರೆಟ್ ಚಿನ್ನದಲ್ಲಿ 53 ರೂಪಾಯಿ ಜಾಸ್ತಿ ಆಗಿದೆ, 530 ರೂಪಾಯಿ ನಿಮಗೆ ಜಾಸ್ತಿ ಆಗಿರುವಂತದ್ದು. ಸೊ ಎರಡು ಸೇಮ್ ಆಲ್ಮೋಸ್ಟ್ ನಿಮಗೆ. ಸೊ ನೆಕ್ಸ್ಟ್ ನಿಮಗೆ 18 ಕ್ಯಾರೆಟ್ ಚಿನ್ನ 6,497 ರೂಪಾಯಿ ಆಗಿದೆ. ನಿನ್ನೆ 6,456 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 64,970, ನೆನ್ನೆ 64,560. ನಿನ್ನೆಗೂ ಇವತ್ತಿಗೂ 18 ಕ್ಯಾರೆಟ್ ಚಿನ್ನದಲ್ಲಿ 41 ರೂಪಾಯಿ ಜಾಸ್ತಿ ಆಗಿದೆ, 410 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ನಿಮಗೆ ಜಾಸ್ತಿ ಆಗಿರುವಂತದ್ದು. ಸೊ ಓವರ್ ಆಲ್ ಪ್ರೈಸ್ ಏರಿಕೆ ಆಗಿರುವಂತ ಚಿನ್ನ. ಸೊ ನಾನು ಹೇಳಿರೋ ಹಾಗೆ ಯಾವ್ದು ಲಕ್ಷಣಗಳಿಲ್ಲ ಚಿನ್ನದ ಬೆಲೆ ಕಮ್ಮಿ ಆಗೋದ್ರಲ್ಲಿ. ಏಪ್ರಿಲ್ ನಂತರ ಎಕ್ಸ್ಪೆಕ್ಟ್ ಮಾಡಿ, ಅಲ್ಲಿವರೆಗೂ ಚಿನ್ನ ಖರೀದಿ ಮಾಡೋ ಪ್ಲಾನ್ ಇದ್ರೆ ಮಾಡಕ್ ಹೋಗ್ಬೇಡಿ. ಇಫ್ ಇನ್ ಕೇಸ್ ನೀವು ಮಾರ್ಕೋಬೇಕು ಚಿನ್ನ ಅಂತ ಹೇಳಿದ್ರೆ ಒಳ್ಳೆ ಟೈಮು, ಬಟ್ ನೀವು ಅದನ್ನೇ ವಾಪಸ್ ಮಾಡಿಸ್ಕೋಬೇಕು ಅಂದ್ರೆ ಇವಾಗ ಏನ್ ನೀವು 1 ಲಕ್ಷ ಇಸ್ಕೊಂಡಿರ್ತೀರ ಚಿನ್ನ ಮಾಡ್ಬಿಟ್ಟು, ಅದೇ 2 ಲಕ್ಷ ದುಡ್ದು ಮತ್ತೆ ನೀವು ಚಿನ್ನನ ಮಾಡಿಸ್ಕೋಬೇಕಾಗುತ್ತೆ. ಯಾಕಂದ್ರೆ ವಿಪರೀತವಾಗಿ ಮುಂದಿನ ದಿನಗಳಲ್ಲೂ ಚಿನ್ನದ ಬೆಲೆ ಏರಿಕೆ ಆಗೋದ್ರಿಂದ ನಿಮಗೆ ಇವಾಗ ರೀಸೇಲ್ ವ್ಯಾಲ್ಯೂ ಇದೆ, ಬಟ್ ಖರೀದಿ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಇದರ ಜೊತೆಗೆ ಬೆಳ್ಳಿಯ ದರ ಯಥಾಸ್ಥಿತಿ 108 ರೂಪಾಯಿಯಲ್ಲೇ ಇದೆ, ನಿಮಗೆ ಚೇಂಜಸ್ ಆಗಿಲ್ಲ. 1,08,000 ರೂಪಾಯಿ ನಿಮ್ಗೆ 1 kg ಬೆಳ್ಳಿ ದರ ಆಗುತ್ತೆ. ಬೆಳ್ಳಿಯ ದರ ಯಥಾಸ್ಥಿತಿ ಆಲ್ಮೋಸ್ಟ್ 10 ದಿನದಿಂದ ಬೆಳ್ಳಿಯ ದರದಲ್ಲಿ ವ್ಯತ್ಯಾಸ ಆಗಿಲ್ಲ, ಬಟ್ 108 ರೂಪಾಯಿ ಜಾಸ್ತಿನೇ ಆಗಿದೆ. 108 ರೂಪಾಯಲ್ಲೇ ಕೂತ್ಕೊಂತು, ಅದು ಜಾಸ್ತಿನೇ ಲೆಕ್ಕಕ್ಕೆ. ಸೊ 9785 ಅಲ್ಲಿ ಇದ್ದಿದ್ದಂಥದ್ದು 108 ರೂಪಾಯಿ ಕೂತ್ಕೊಂಡಿದೆ ಬೆಳ್ಳಿಯ ದರ. ಸೊ ಯಥಾಸ್ಥಿತಿ ಚಿನ್ನದ ಬೆಲೆ ಹಾಗೂ ಬೆಳ್ಳಿಯ ದರ ಎಲ್ಲಾನು ಜಾಸ್ತಿ ಆಗಿರುವಂಥದ್ದು. ಸೊ ಇದು ಇವತ್ತಿನ ಮಾರುಕಟ್ಟೆಯ ಬೆಲೆ. ಪ್ರತಿನಿತ್ಯ ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ. ನಮಸ್ಕಾರ.